ಕೇಳುಗರಿಗೆ ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 291ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆಯಲ್ಲಿ ರಾಮ ಲಕ್ಷ್ಮಣ ಸೀತೆ ನಿತ್ಯ ಬೆಳಗಿನಲ್ಲಿ ಎದ್ದು ಗೋದಾವರಿ ನದಿಯಲ್ಲಿ ಸ್ನಾನ ಮಾಡಿ ಪೂಜೆಗಳನ್ನು ಮುಗಿಸ್ಕೊಂಡು ಅವರ ಗುಡಿಸಲಲ್ಲಿ ಆಶ್ರಮದಲ್ಲಿ ಕೆಲವು ಮುನಿಗಳು ಬರ್ತಿದ್ರು. ಆ ಮುನಿಗಳೊಂದಿಗೆ ಸಂವಾದ ಮಾಡ್ತಾ ಕೂಡುದು, ಚರ್ಚೆ ಮಾಡೋದು, ಉಪದೇಶ ಮಾಡೋದು ಈ ರೂಪದಲ್ಲಿ ಚಟುವಟಿಕೆಯಾಗಿತ್ತು. ಒಂದು ದಿವಸ ಇಂಥದೇ ಒಂದು ಸಂವಾದದಲ್ಲಿ ತೊಡಗಿದಾಗ ರಾಮನಿಗೆ ತನ್ನ ಸುತ್ತಮುತ್ತ ಯಾರು ಒಂದು ರಾಕ್ಷಸ ಸುಳಿತಾ ಇದೆ ಮಾತಾಡ್ತಿದೆ. ಒಂದು ಅದೇ ಸಮಯದಲ್ಲಿ ರಾವಣನ ತಂಗಿ ಶೂರ್ಪನಖರು ಅಲ್ಲಿ ಬಂದಿರ್ತಾಳ. ಅಕ್ಕಿ ರಾಮನನ್ನ ಕಾಣ್ತಾಳ. ರಾಮನ ಕರೆದ ರಾಮನ ಸೌಂದರ್ಯವನ್ನು ಹೊಗಳ್ತಾಳೆ. ರಾಮನಲ್ಲಿ ಅಕ್ಕಿಗೆ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಆ ಮೆಚ್ಚುಗೆ ತಕ್ಷಣ ಪ್ರೇಮದಲ್ಲಿ ಅನುಭವಿಸ್ತದೆ. ಅದಕ್ಕೆ ರಾಮನ ನೋಡಿದ ಮೊದಲನೇ ನೋಟದಲ್ಲಿಯೇ ಶೂರ್ಪನಖ ಅವನ ಪ್ರೇಮದಲ್ಲಿ ಬೀಳ್ತಾನೆ. ಪ್ರೇಮಾಂಧತೆ ಅವನಲ್ಲಿ ಬೆಳೀತಿದೆ. ನಾನು ಇಂಗ್ಲಿಷ್ನಾಗ ಹೇಳ್ತಾರ ಲವ್ ಎಟ್ ಫಸ್ಟ್ ಸೈಟ್. ಇಲ್ಲಿ ನೋಡಿ ವಾಲ್ಮೀಕಿ ಅವರು ಹೇಳ್ತಾರ, ಪ್ರೀತಿ ಮಾಡ್ಬೇಕಾದಂತಂದ್ರ ಅವೇನು ಸಮಯ ಏನೂ ಇಲ್ಲ. ಒಂದ ಸೈಡ್ ಮೊದಲೇ ಒಂದು ನೋಟದಲ್ಲಿ ಪ್ರೀತಿ ಮೊದಲು ಮೆಚ್ಚುಗೆ ಬರ್ತದ. ಮೆಚ್ಚುಗೆ ಅವನ ರೂಪವನ್ನು ನೋಡಿ ಮೆಚ್ಚುತ್ತಾಳಕ್ಕೆ ತಕ್ಷಣ ಅವನ ಬಗ್ಗೆ ತನ್ನ ಮನಸ್ಸಿನಲ್ಲಿ ಅವಳ ಮನಸ್ಸಿನಲ್ಲಿ ಪ್ರೇಮ ಅಂಕುರ ಆಗ್ತಿದೆ, ಮೊಳಕೆ ಹೊಡಿತಿದೆ. ಲವ್ ಎಸ್ಟ್ ಫಸ್ಟ್ ಸೈಟ್. ಇವಳು ಶೂರ್ಪನಖ ಆಕೆ ವಿಧುವೆ. ಆಕೆ ಗಂಡ ವಿದ್ಯುಜ್ಜೀವ, ಅವನ ಮಹಾದಾನವ. ರಾವಣ ಈ ದೇವತೆಗಳನ್ನ, ರಾಕ್ಷಸರನ್ನ, ಯಕ್ಷರನ್ನ, ಕಿನ್ನರರನ್ನ, ಗಂಧರ್ವರನ್ನ, ಈ ಏನು ಪ್ರಭೇದಗಳ ರಾಜರಿದ್ರಲ್ಲ ಅವ್ರನ್ನೆಲ್ಲ ಸಮಾನ ಮಾಡ್ಕೊಂತ ವಿಜಯ ಪತಾಕಿಯನ್ನು ಹಾಸ್ತಾ ಬಂದಾಗ ದಾನವರ ವಿರುದ್ಧ ಯುದ್ಧ ಮಾಡ್ತಾನೆ. ಆ ದಾನವರಲ್ಲಿ ಯಾರಂದ್ರೆ ಕಿಗಂಧ ಇರ್ತಾನೆ. ಕಿಗಂಧ ಗೊತ್ತಿರ್ತಿದ್ದ ಅವನಿಗೆ ನಮ್ಮ ತಂಗಿ ಗಂಧ ಅಂತೇಳಿ, ಅದಕ್ಕೆ ನೋಡುವುದಿಲ್ಲ ಅವನು. ಅವನ್ನ ಹೊಡೆದಿರ್ತಾನೆ, ಹತ್ಯೆ ಮಾಡಿರ್ತಾನೆ. ಅವನೇ ಸ್ವತಃ ಹತ್ಯೆ ಮಾಡಿರ್ತಾನ. ಹೀಗಾಗಿ ಆಕೆ ವಿಧುವೆ ಆಗಿರ್ತಾನ. ತಾನು ವಿಧುವೆ ಆಕೆ ಗೊತ್ತಿತ್ತು. ಆದರೂ ಕೂಡ ರಾಮನ ಒಂದು ಸೌಂದರ್ಯವನ್ನು ನೋಡಿ ಅವಳಲ್ಲಿ ಅವನ ಪ್ರೇಮ, ಅವನಿಗೆ ತಾನು ಸೇರಬೇಕು ಅನ್ನುವಂಥ ಒಂದು ಅವಳಲ್ಲಿ ಇಚ್ಛೆ, ಬಯಕೆ ಬರ್ತಿದೆ. ಇದಕ್ಕೆ ಶೇಕ್ಸ್ಪಿಯರ್ ಒಂದು ಹೇಳ್ತಾರ, ಲವ್ ಹಿಟ್ಸ್ ನೋ ಮಾರ್ಕ್. ಪ್ರೇಮ ಯಾವುದನ್ನು ನೋಡುವುದಿಲ್ಲ. ಪ್ರೇಮ ಲವ್ ಇಸ್ ಬ್ಲೈಂಡ್, ಇಟ್ ಹಿಟ್ಸ್ ನೋ ಮಾರ್ಕ್ ಅಂತ ಹೇಳ್ತಾನೆ. ಪ್ರೇಮ ಹುರುಳಿಗೆ ಅದು ಯಾವ ವ್ಯತ್ಯಾಸವನ್ನು ನೋಡುವುದು, ವಯಸ್ಸಿನ ವ್ಯತ್ಯಾಸ ನೋಡುವುದಿಲ್ಲ. ತನ್ನ ಮತ್ತು ಈ ಜಾತಿ, ಭಾಷೆ, ದೇಶ ಯಾವ ಭೇದ ಭಾವವನ್ನು ನೋಡುವುದಿಲ್ಲ. ಅದು ಪ್ರೇಮ. ಒಮ್ಮೆಲೆ ಅದೇನಾಗ್ತದೆ, ಅಂಕುಶ ಬಿಡ್ತಿದೆ. ವಾಲ್ಮೀಕಿ ಇಲ್ಲಿ ಅದನ್ನೇ ಹೇಳ್ತಾರೆ. ಇದು ನೋಡ್ತಾರ, ತಾ ವಿಧುವೆ ಅನ್ನೋದು ಬರೀತಾರ, ತಾ ರಾಕ್ಷಸ ಅನ್ನೋದು ಬರೀತಾರ, ರಾಮ ಮನುಷ್ಯ ಅನ್ನೋದು ಬರೀತಾರ. ಎಲ್ಲ ಅರ್ಥಕ್ಕೆ ಅವನ ಪ್ರೇಮದಲ್ಲಿ ಪೂರ್ಣಾಗಿ ಹೋಗ್ತಾರ. ತಕ್ಷಣ ಏನ್ ಮಾಡ್ತಾರಂದ್ರೆ ಅವರು ಬಳಿ ಬಂದು ಶೂರ್ಪನಖ ನೋಡಿದ್ರು ರಾಮನಿಗೆ. ಆಕೆ ತೆರೆಯಾಗ ಆಗುವುದಿಲ್ಲ. ರಾಮನ ಬಳಿ ಬರ್ತಾರ. ಬಂದಕ್ಕೆ ರಾಮನಿಗೆ ಹೇಳ್ತಾರ, ಜಟಾಧಾರಿ, ಜತೆ ಸುಂದರ ಸ್ತ್ರೀ, ಧನುಷಧಾರಿ, ಯಾರು ನೀ ಸನ್ಯಾಸಿ? ರಾಕ್ಷಸರ ಪ್ರದೇಶಕ್ಕೆ ಏಕೆ ಬಂದೆ? ಸತ್ಯ ನುಡಿ. ಜಟಾಧಾರಿ ಅಂದ್ರೆ ನೀನು ಸನ್ಯಾಸಿ ಕಳಿಸ್ತೀಯ, ಮ್ಯಾಗ ಜಟವನ್ನು ಧರಿಸಿದೀಯ. ನಿನ್ನ ಬಳಿ ಒಬ್ಬಕ್ಕೆ ಅತಿ ಸುಂದರವಾದಂತ ಸ್ತ್ರೀ ಇದ್ದಾಳ. ನಿನ್ನಲ್ಲಿ ಧನುಷ್ಯನೂ ಇದೆ. ಯಾರು ನೀನು ಸನ್ಯಾಸಿ? ಸನ್ಯಾಸಿಗಳು ಧರಿಸುವುದಿಲ್ಲ ಸಾಮಾನ್ಯವಾಗಿ. ನೀ ಧರಿಸಿದೀಯ, ನೀ ಯಾರಪ್ಪ? ಇದು ಏನಿದೆ ನಮ್ಮ ಪ್ರದೇಶ ಇದೆ, ರಾಕ್ಷಸರ ಪ್ರದೇಶ, ಜನಸ್ಥಾನ ಪ್ರದೇಶ ಇದೆ. ಈ ರಾಕ್ಷಸರ ಪ್ರದೇಶಕ್ಕೆ ನೀ ಯಾಕೆ ಬಂದಿ? ನನಗೆ ಸರಿ ಹೇಳೋ ಕರೆ ಹೇಳ ಅಂತ ಹೇಳ್ತಾರೆ. ರಾಮನನ್ನ ಪ್ರಶ್ನಿಸ್ತಾರೆ.
ಅವಳ ಮಾತು ಕೇಳಿ ರಾಮ ನೇರ ನುಡಿದ. ಶೂರ್ಪನಖಳ ಮಾತು ಕೇಳಿದನು ರಾಮ ಅದಕ್ಕೆ ಉತ್ತರ ಹೇಳ್ತಾನ, ದೇವ ಸಮಾನ ದಶರಥ ರಾಮನ ಹಿರಿಯ ಮಗ ರಾಮ. ನಾ ಯಾರಪ್ಪ ಅಂದ್ರೆ ದೇವರಿಗೆ ಸಮಾನವಂತ ದೇವತೆಗಳಿಗೆ ಸಮಾನವಂತಹ ದಶರಥ ರಾಜರ ಹಿರಿಯ ಮಗ ನಾನು. ನನ್ನ ಹೆಸರು ರಾಮ. ಅವನು ನನ್ನ ಸಹೋದರ ಲಕ್ಷ್ಮಣ. ಅಲ್ಲಿ ಉತ್ತರದ ಅವನು ನನ್ನ ತಮ್ಮ ಹೆಸರು ಲಕ್ಷ್ಮಣ. ಅವಳು ನನ್ನ ಮಡದಿ ಸೀತೆ, ಜನಕ ರಾಜನ. ಇನ್ನೇನು ಗೊತ್ತಲ್ಲ, ನೀನು ಸುಂದರ ಸ್ತ್ರೀ ಅಂತ ಹೇಳ್ತಿಲ್ಲ, ಆ ಸುಂದರ ಸ್ತ್ರೀ ನನ್ನ ಮಡದಿ, ನನ್ನ ಹೆಂಡತಿ. ಈಕೆ ಯಾರ ಮಗಳಪ್ಪ ಅಂತ ರಾಜ ಜನಕನ ಮಗಳು. ಬೇರೆ ತಮ್ಮ 3 ಮಂದಿಯ ಪರಿಚಯವನ್ನ ಶೂರ್ಪನಖಳಿಗೆ ರಾಮ ಮಾಡಿ ಕೊಡ್ತಾನೆ. ಮುಂದೆ ತಂದೆ ತಾಯಿಯ ಆಜ್ಞೆಯಂತೆ ನಡೆಸಲು ಸನ್ಯಾಸ ಬದುಕು ಈ ಅರಣ್ಯಕ್ಕೆ ಬಂದಿಯರು ಪಾಲಿಸಲು ವಚನ. ನಮ್ಮಪ್ಪಗೆ ವಚನ ಕೊಟ್ಟಿವೆ. ನಾವು 14 ವರ್ಷ ವನವಾಸಕ್ಕೆ ಬಂದೇವೆ. ಆ ವನವಾಸದ ವಚನವನ್ನು ಪಾಲಿಸುವುದಕ್ಕಾಗಿ ನಾವು ಈ ಅರಣ್ಯದಲ್ಲಿ ಇದ್ದೇವೆ. ಪ್ರಶ್ನೆ ಮಾಡಿದ್ರೆ ನೀವು ಯಾಕೆ ಬಂದಿದ್ದಾಗ ತಾವು ಯಾರು ಮಕ್ಕಳು ಏನಂತ ಹೇಳ್ತಾರ. ಮುಂದಾಗಿ 2ನೇ ಪ್ರಶ್ನೆ, ನೀವು ಯಾಕೆ ಬಂದಿದ್ರೆ ನಾವು ಇಲ್ಲಿ ವನವಾಸದ ದಿನಗಳನ್ನ ಸನ್ಯಾಸಿಯಾಗಿ ವನವಾಸದ ದಿನಗಳನ್ನ ಕಳೀಲಿಕ್ಕೆ ಬಂದೇವೆ ಅಂತ ರಾಮ ಅವರಿಗೆ ಹೇಳ್ತಾರೆ. ಈ ಅರಣ್ಯಕ್ಕೆ ಬಂದಿಯೋ ವಾಸಿಸುವ ವಚನ. ನೀ ಯಾರ ಮಗಳು, ಯಾರ ಪತ್ನಿ, ನಿನ್ನ ಹೆಸರೇನು? ರಾಕ್ಷಸಿಯನ್ನು ಕೂಡುವಿ. ಆಕೆ ಇಚ್ಛಾ ಅಂದ್ರ ಯಾವ ರೂಪ ಬೇಕೋ ಆ ರೂಪವನ್ನ ಆಕೆ ಏನ್ ಮಾಡ್ತಿರ್ತಾಳ, ಧರಿಸ್ತಿರ್ತಾಳ. ಸುಂದರ ಸ್ತ್ರೀ ರೂಪವನ್ನು ತಗೊಂಡು ಬರ್ತಿರ್ತಾಳ. ಅವನು ರಾಮ ಕೇಳ್ತಾನ, ನೀ ಯಾರು, ನಿನ್ನ ಹೆಸರೇನು, ನಿನ್ನ ಗಂಡ ಯಾರು, ನೀ ಇಲ್ಲಿ ಯಾಕೆ ಬಂದಿ ಅರಣ್ಯಕ್ಕೆ, ಮತ್ತು ನಿನ್ನ ನೋಡ್ಬೇಕಾಗಿದ್ರ ಮುಖ ಏನಂತೆ ಮೆಕೋರ ಇದ್ದಿದ್ದ. ಅದೇ ಸುಂದರ ಸ್ತ್ರೀಯದೊಂದು ಮ್ಯಾಗ ರೂಪ ಕಾಣಿಸ್ತದೆ. ಬಟ್ ರಾಕ್ಷಸ ಅಂತ ನನಗೆ ಭಾಸವಾಗ್ತಾ ಇದೆ. ನೀನೇಕೆ ಬಂದಿರುವೆ, ನೀ ಸತ್ಯ ಹೇಳು, ನೀ ಯಾಕೆ ಇಲ್ಲಿ ಬಂದಿ ಅನ್ನೋದು ನಮಗೆ ಕರೆ ಹೇಳ್ತದೆ. ರಾಮ ಶೂರ್ಪನಖನಿಗೆ ಪ್ರಶ್ನೆ ಮಾಡ್ತಾನೆ. ರಾಮನ ನುಡಿ ಕೇಳಿ ಅವನ ಪ್ರೇಮದಿಂದ ಶೂರ್ಪನಖ ರಾಮನಿಗೆ ನುಡಿದಳು. ಮೊದಲೇ ರಾಮನ ಮಹಿಮಾಟ ನೋಡಿಕೊಂಡು ಒಂದು ಪ್ರೇಮದ ಅಮಲಿನಲ್ಲಿ, ಕಾಮದ ತ್ರಷೆಯ ಅಮಲಿನಲ್ಲಿ ಅವಳು ಅಂದಾಗಿರ್ತಾಳ. ರಾಮಗ ಕೇಳುತ್ತಾಯಿಂದ ರಾಮನಿಗೆ ಉತ್ತರ ಕೊಟ್ಟಾರ, ರಾಮ ನಿನಗೆ ಸತ್ಯವನ್ನೇ ಹೇಳುವೆ, ರಾಮನೇ ಕೇಳು, ನಾನು ನಿನಗೆ ಕರೆನೆ ಹೇಳ್ತೇನೋ. ಏಕಾಂಗಿಯಾಗಿ ಸುತ್ತು ಅರಣ್ಯದಲ್ಲಿ ವೀರ ವಿಶ್ರವಸನ ಮಗ ಮಹಾಪರಾಕ್ರಮಿ ರಾಕ್ಷಸ ರಾಜ ರಾವಣ ಸಹೋದರಿ ನಾನು. ವಿಶ್ರವಸ ಮುನಿಯ ಮಗ ರಾವಣನ ಸಹೋದರಿ ನಾನು. ಈ ಅರಣ್ಯದಲ್ಲಿ ನಾನು ಏಕಾಂಗಿಯಾಗಿ ಕಲ್ತಾಡ್ತಾ ಇದ್ದೇನೆ ಅಂತ ರಾಮನಿಗೆ ಶೂರ್ಪನಖ ಹೇಳ್ತಾನೆ. ಸದಾ ಕಾಲನಿಂದೆಯ ಮಹಾಬಲ ಕುಂಭಕರ್ಣ, ಧರ್ಮಾತ್ಮ ಭೀಷ್ಮ, ರಣರಂಗ ಶಿವರ ಖರ ದೂಷಣ ನನ್ನ ಸಹೋದರ. ಇನ್ನು ನನ್ನ ಸಹೋದರರು ಯಾರು ಅಂದ್ರೆ ರಾವಣದ ಹೇಳ್ತಾನ, ಹಿರಿಯ ಹೇಳ್ತಾನ. ಆ ನಂತರ ಕುಂಭಕರ್ಣ ಹೇಳ್ತಾನ, ಯಾವಾಗಲೂ ಕಾಲನಿಂದಲೇ ಇರುವಂತಹ ಮಹಾಪರಾಕ್ರಮಿ ಮತ್ತು ಅವನು ತತ್ವಜ್ಞಾನನೂ ಹೇಳ್ತಾನ ಕುಂಭಕರ್ಣ. ಧರ್ಮಾತ್ಮ ವಿಭೀಷಣ. ಇವರಲ್ಲದೆ ರಣರಂಗ ಶಿವರಲ್ಲಿ ಇದ್ದಂತಹ ಅಂದ್ರೆ ಅವರ ತಾವು ಎಂದು ಹೇಳಿದ್ದೇನೆ, ರಾವಣ ಅವನ ತಂಗಿ ಮಕ್ಕಳು, ಅವರ ಸಹೋದರನ ಖರದೂಷಣ. ಇವು 5 ಮಂದಿ ನನ್ನ ಸಹೋದರರು. ಇಂತಹ ಮಹಾ ಶೂರರ ಏಕೈಕ ತಂಗಿ ಯಾರಪ್ಪ ಅಂದ್ರೆ ಸಹೋದರಿ ಯಾರಂದ್ರೆ ನಾನೇ ಶೂರ್ಪನಖ ಅಂತ ಹೇಳ್ತಾರೆ. ಅವರೆಲ್ಲರನ್ನು ಮೀರದ ಶೂರನು ನಾನು. ಮತ್ತು ಪರಾಕ್ರಮದಲ್ಲಿ ಆ 5 ಮಂದಿಗಿಂತ ನಾ ಶೂರಿದ್ದೇನೆ, ರಾವಣಕ್ಕಿಂತಲೂ ಶೂರ ಇದ್ದೇನೆ ನಾನು. ನನ್ನ ಇದನ್ನಂದ್ರೆ ಈ ಉದ್ದೇಶ ಇರುತ್ತದೆ ಅವನಿಗೆ. ಆಕೆ ಈ ವಿಚಾರಗಳನ್ನು ಹೇಳುವ ಉದ್ದೇಶ ಹಿಂದೆ ಏನಿರ್ತಂದ್ರೆ ಅವಳು ರಾವಣ ಮೇಲೆ ಪ್ರಭಾವ ಬೀರಲಿಕ್ಕೆ ಪ್ರಯತ್ನ. ಅಂದ್ರೆ 2 ಆಯಿತು. ಇಂತಹ ಪರಾಕ್ರಮಿ ಹೆಣ್ಣು, ಇಂತಹ ಪರಾಕ್ರಮಿ ಸಹೋದರರ ಹೆಣ್ಣು ಅಂತೇಳಿ ಅವನಲ್ಲಿ ಆಶೆ ಚಿಗಿರಬೇಕು. ಅವನು ಇಚ್ಛಾ ಇವಳನ್ನ ಹೊಡೆಯುವಂತ ಇಚ್ಛೆಯನ್ನು ಹೊಂದಬೇಕು. ಅವನ ಮನಸ್ಸನ್ನ ಪರಿವರ್ತನೆ ಮಾಡೋದಕ್ಕೋಸ್ಕರ ಈ ಶಬ್ದಗಳ ಒಂದು ದೃಷ್ಟಿಯಿಂದ ಇನ್ನೊಂದು ದೃಷ್ಟಿಯಿಂದ ಅದು ಒಂದು ಪ್ರಕಾರದ ಹೆದರಿಕೆ ನೀಡ್ತಾನೆ. ನಾನು ಇಂಥವರೆಲ್ಲ ಅದಾರೋ ಮತ್ತು ನಾನು ಮಾತು ನೀಡಿದಂದ್ರೆ
ಮುಂದೆ ನಿನ್ನ ಪರಿಸ್ಥಿತಿ ಸರಿ ಇರಲಿಕ್ಕಿಲ್ಲ ಅಂತ ಎಚ್ಚರಿಕೆ ಕೊಟ್ಟಂಗೂ ಆಗಿತ್ತು. ಜೊತೆಗೆ ಹೇಳ್ತಾರೆ ಅವರಷ್ಟೇ ಅಲ್ಲ, ಅವ್ರಿಗಿಂತ ಹೆಚ್ಚು ಪರಾಕ್ರಮಿ ನಾನು ಇದ್ದೇನೆ ಅಂತ ಹೇಳಿ ರಾಮನಿಗೆ ಶೂರ್ಪಣಖ ಹೇಳ್ತಾರೆ. ಮುಂದುವರೆದು ಮೊದಲ ನೋಟಕ್ಕೆ ನಿನ್ನ ಮೆಚ್ಚಿ ಬಳಿ ಬಂದಿದೆ. ನಿನ್ನ ಸೌಂದರ್ಯವನ್ನು ನೋಡಿದ್ನಿ, ನಿನ್ನ ಮೈಮಾಟೆಯನ್ನು ನೋಡಿದ್ನಿ, ನನಗೆ ಮನಸ್ಸಿನಾಗ ಏನಾಯ್ತು, ನಿನ್ನ ಬಗ್ಗೆ ಮೆಚ್ಚುಗೆ ಬಿಟ್ಟಿತ್ತು. ಅದೇ ನೋಡಿ, ಪ್ರೇಮಕ್ಕಿಂತ ಒಂದು ಮೆಚ್ಚುಗೆ. ಎಲ್ಲಿ ಮೆಚ್ಚುಗೆ ಬರ್ತಿದೆ ಅಲ್ಲಿ ಪ್ರೇಮ ಬರ್ತದೆ. ಅಲ್ಲಿ ಇಂಗ್ಲಿಷ್ನಾಗ ಇಷ್ಟ ಅಂತ ಹೇಳ್ತಾರಲ್ಲ, ಫಸ್ಟ್ ಲೈಕ್ನೆಸ್ ಬಿಗೆಟ್ಸ್ ಲವ್ ಬಿಗೆಟ್ಸ್ ಲಸ್ಟ್. ಲವ್ ಆಗಿ ಹೇಳೋಲ್ಲ, ಲವ್ ವಿತ್ ಲಸ್ಟ್, ಲವ್ ವಿತೌಟ್ ಲಸ್ಟ್. ಇಲ್ಲಿ ಇವಳ ಲವ್ ಯಾವ್ದು ಅಂದ್ರೆ ಲವ್ ವಿತ್ ಲಸ್ಟ್ ಇತ್ತು. ಇವಳ ಕಾಮಕೃಷಿಗಾಗಿ ರಾಮನಲ್ಲಿ ತನ್ನ ಪ್ರೇಮವನ್ನ, ತನ್ನ ಮೆಚ್ಚುಗೆಯನ್ನ ಹೇಳ್ಕೊಳ್ತಿರ್ತಾರ. ಇದು ಲವ್ ವಿತೌಟ್ ಲಸ್ಟ್ ಏನಿರ್ತದಲ್ಲ, ಪ್ರೇಮ ಅದರ ಹಿಂದೆ ಕಾಮತೃಷೆ ಇರಬಾರ್ದು. ಕಾಮತೃಷೆ ರಹಿತ ಪ್ರೇಮ, ಕಾಮತೃಷೆ ಯುಕ್ತ ಪ್ರೇಮ ಎರಡಿದೆ. ಆದ್ರೆ ಕಾಮತೃಷೆಹೀನ ಪ್ರೇಮ ಏನಿದೆಯಲ್ಲ, ಅದು ಮುಕ್ತ ಪ್ರೇಮ ಏನಿದೆಯಲ್ಲ, ಕಾಮತೃಷೆ ಆ ಪ್ರೇಮ ಬಹಳ ಕಡಿಮೆ. ಅವರು ಅಲ್ಲಿ ಏನಿರ್ತಾರೆ, ಕೂಡ್ಬೋದು, ಕೂಡದೇ ಇರ್ಬೋದು, ಮದುವೆ ಆಗ್ಬೋದು, ಆಗದೇ ಇರ್ಬೋದು. ಒಂದ್ಸಲ ಅವರು ಪರಸ್ಪರವನ್ನು ಪ್ರೀತಿಸಿದ್ರೆ ಅವರ ಜೀವನದಕ್ಕೂ ಆ ಪ್ರೀತಿಯನ್ನು ಅವರು ಜೀವಂತವಾಗಿ ಇಟ್ಕೊಂಡು ಅದು ಜೀವಂತವಾಗಿ ಒಬ್ಬರಿಗೆ ಓದಿಸ್ತಾರೆ. ಆದರೆ ಈದಿ ಪ್ರೇಮ ಏನದಲ್ಲ, ಕಾಮಯುಕ್ತ ಪ್ರೇಮ ಇದೆ, ಕಾಮತ್ರಷಯುಕ್ತ ಪ್ರೇಮ ಇದೆ, ಅದು ಕ್ಷಣಿಕಿರ್ತಿದೆ. ಅದು ತನ್ನ ಒಂದು ಬಯಕೆಯನ್ನ ತೀರಿಸಿಕೊಂಡಂತ ಆ ಪ್ರೇಮ, ಆ ಲೈಕ್ನೆಸ್ ಇಲ್ಲಿ ಶೂರ್ಪಣಖಳ ಪ್ರೇಮ ಯಾವ್ದಿತ್ತಂದ್ರೆ ಇದು ಕಾಮತ್ರಷೆ ಯುಕ್ತ ಪ್ರೇಮ ರಾಮನಿಗೆ ಅನುಭವಿಸಿತ್ತು. ಅವಳು ಹೇಳ್ತಾರ, ಮೊದಲ ನೋಟಕ್ಕೆ ನಿನ್ನ ಮೆಚ್ಚಿ ಬರಿ ಬಂದಿರುವೆ, ನೀನು ನೋಡಿದ ತಕ್ಷಣ ನಿನ್ನ ಬರಿ ಬಂದೆ ನಾನು. ಓ ಪುರುಷೋತ್ತಮ ರಾಮ, ಎನ್ನನ್ನು ನೀ ಮಡಲ್ ಮಾಡಿಕೊ. ತಕ್ಷಣ ಹೇಳ್ಬಿಡ್ತಾನೆ, ಓ ಮಹಾಪುರುಷೋತ್ತಮನೇ, ಮನ್ಮಥ ಸ್ವರೂಪದವನೇ, ನಿನ್ನ ನೋಡಿ ನನಗೆ ಆಸೆ ಹುಟ್ಟಿದೆ, ಪ್ರೇಮ ಹುಟ್ಟಿದೆ, ಅದಕ್ಕೆ ನೀನು ನನ್ನನ್ನು ಮದುವೆ ಮಾಡ್ಕೊಂಡು ಬಿಡು, ನಾನು ನಿನ್ನ ಹೆಂಡತಿ ಆಗ್ತೀನಿ ಅಂತ ಹೇಳಿ ಒಮ್ಮೆ ಪ್ರಸ್ತಾವ ಇಟ್ಟು ಬಿಡ್ತಾರೆ. ಪ್ರಪೋಸಲ್ ಇಟ್ಟು ಬಿಡ್ತಾರೆ, ನಾನು ಮದುವೆ ಮಾಡ್ಕೊ ಅಂತ ಹೇಳಿ. ಈಗ ಹ್ಯಾಂಗ ನೋಡ್ರಿ ಹುಡುಗರೆಲ್ಲ ಈಗ ಫೆಬ್ರವರಿ 14 ಅವಾಗೆಲ್ಲ ಮಾಡ್ತಿರ್ತಾರಲ್ಲ, ಪ್ರೇಮದ ಒಂದು ಪ್ರಸ್ತಾವನೆ ಇಡೋಕಾಯಿ ಹೂ ತಗೊಂಡು ಹೋಗ್ತಿರ್ತಾರಲ್ಲ. ಏನು ಕೆಲವೊಂದು ನಿಂತು ಪ್ರಸ್ತಾವನೆ ಮಾಡೋಕೆ ಆಗೋದಿಲ್ಲ. ಇಂಥವೆಲ್ಲ ನೀವು ಓದಿರ್ತೀರಿ ಕಥೆ ಕಾಲದಲ್ಲಿ. ಅದೇ ರೀತಿ ಇಲ್ಲೂ ಕೂಡ ಇವಳಲ್ಲಿ ಏನ್ ಬರ್ತಿದೆ ಅಂತ ಹೇಳಿಬಿಡ್ತಾರೆ. ಏನು ಹಿಂದವನ್ನ ನೋಡ್ಬೋದು, ನೀನು ನೋಡಿ ಮೆಚ್ಚಿದ ನನ್ನಲ್ಲಿ ಮೆಚ್ಚುಗೆ ನಿನ್ನ ಬಗ್ಗೆ ಭಯಂಕರ ಇದಾಗಿದೆ, ಪ್ರೀತಿನೂ ಹುಟ್ಟುಕೊಂಡಿದೆ, ಅದಕ್ಕೆ ನಾನು ನಿನ್ನ ಮದುವೆ ಆಗಬೇಕಂತ ಇಚ್ಛೆ ಇದೆ ಅಂತ ಹೇಳಿ ತನ್ನ ಮದುವೆಯ ಪ್ರಸ್ತಾವನೆಯನ್ನ ಶೂರ್ಪಣಖಳು ರಾಮನ ಮುಂದೆ. ಮುಂದೆ ಪ್ರಭಾವಿ ಸಂಪನ್ನ ಸಚ್ಚಂದ ಬಲ ಗಾಮಿನಿ ನಾನು. ನಾ ಹೆಂಗದನಂದ ಪ್ರಭಾವಿ ಸಂಪನ್ನ ಎಲ್ಲಾ ಪ್ರಭಾವಗಳಲ್ಲಿವೆ, ಏನೆಲ್ಲ ಮಾಡಬಹುದು ನಾನು, ಮಹಾಪರಾಕ್ರಮಿ ನಾನು, ನನ್ನ ಸ್ವಚ್ಛಂದವಲ್ಲ, ನನ್ನ ಮ್ಯಾಗ ಯಾರ ನಿಯಂತ್ರಣ ಇಲ್ಲ. ಆ ಹಕ್ಕಿಗಳ ಹೇಗೆ ಆಕಾಶದಲ್ಲಿ ಸ್ವಚ್ಛಂದವಾಗಿ ಯಾರಿರ್ತಾವಲ್ಲ, ನನ್ನ ಮೇಲೆ ಯಾರ ಹಿಡಿತನೂ ಇಲ್ಲ, ಏನಿಲ್ಲ. ನಾನು ಸ್ವಚ್ಛಂದ ಜೀವಿ, ಆರಾಮಾಗಿ ಇರ್ತೇನೆ ನಾನು, ಗಾಮಿನಿ ನಾನು. ತನ್ನ ಮತಕ್ಕೆ ಹೇಳುವಾಗ ಸೀತೆಯನ್ನು ಬಿಟ್ಟು ನನ್ನೊಂದಿಗೆ ಚಿರಾಯುವನು. ನೀನು ಹೇಳ್ತಿ ಅಂತ ಏನು ತೋರಿಸಿಲ್ಲ ಸೀತೆನ, ಆಕೆನ ಬಿಟ್ಟು ಬಿಡು. ನೀನ್ ನನ್ನ ಮದುವೆ ಆದಾಗ ನಿನಗೆ ಸಾವೋ ಇಲ್ಲ, ಚಿರಾಯು ಆಗಿಬಿಡ್ತೀಯ ನೀನು, ದೀರ್ಘಾಯು ಆಗಿಬಿಟ್ಟು. ನಾವ್ ಹೆಂಗದ್ರಲ್ಲ ನಮ್ಮ ರಾವಣ, ನಾವೆಲ್ಲ ಹೆಂಗ ದೀರ್ಘಾಯು ಇದೆಯಲ್ಲ, ಚಿರಾಯು ಇದೆಯಲ್ಲ, ಆ ನಮ್ಮನೆ ನೀನು ಚಿರಾಯು ಆಗ್ತೀನಿ. ನನ್ನ ಮದುವೆ ಆದ್ರೆ ಚಿರಾಯು ಆಗ್ತೀನಿ, ಬಿಟ್ಟು ಬಿಡು. ಆಕೆ ಮಾನವ, ನೀ ಮಾನವ ಇದ್ರು ಕೂಡ ನೀನು ಚಿರಾಯು ಆಗ, ಯಾಕಂದ್ರೆ ಅಷ್ಟೊಂದು ಪ್ರಭಾವಿ ಅಂತಹದ ವಿದ್ಯೆಯನ್ನು ನಾವು ಹೊಂದಿದ್ದೇವೆ. ನಾವು ನಿನ್ನನ್ನು ಕೂಡ ಚಿರಾಯು ಮಾಡಕ್ ಸಾಧ್ಯ ಇದೆ ನನಗೆ. ಅದಕ್ಕೆ ನೀನು ಈ ಸೀತೆಯನ್ನಿದ್ದಾರಲ್ಲ, ಮಾನವ ಕುಲದ ಸೀತೆಯಲ್ಲ, ಈ ಸೀತೆಯನ್ನು ಬಿಟ್ಟು ನನ್ನನ್ನು ಮದುವೆಯಾಗು ಹೇಳಿ ಶೂರ್ಪಣಖಳು ರಾಮನಲ್ಲಿ ಕೇಳ್ತಾಳೆ. ವಿಕೃತ ರೂಪ ಸೀತೆ ನಿನಗೆ ಯೋಗ್ಯವಲ್ಲ. ನೋಡಿ ಮತ್ತಲ್ಲಿ ಹೆಣ್ಣಿನಲ್ಲಿ ಇದು ಹೋಗ, ಹೆಣ್ಣಿನ ಸ್ವಭಾವ ಇದು. ಒಂದು ಹೆಣ್ಣನ್ನು ಕಂಡ್ರೆ ಇನ್ನೊಂದು ಹೆಣ್ಣಿಗೆ ಆಗೋದಿಲ್ಲ. ಸೀತೆನ ಸುಂದರ ಇರ್ತಾಳ, ಈಕ್ಯೂ ಅಷ್ಟೇ ಸುಂದರದ ಸ್ವರೂಪವನ್ನು ತೊಡ್ಕೊಂಡು ಬಂದಿರ್ತಾಳೆ. ಕೇಳ್ತಾಳೆ, ನನ್ನ ಮುಂದ ಸೀತೆ ಕುರುಪಿ ಅಂತ ಹೇಳ್ತಾರೆ. ಒಂದು ಸುಂದರ ಹೆಣ್ಣಿನ ಮುಂದ ಮತ್ತೊಂದು ಸುಂದರ ಹೆಣ್ಣು ಬಂತಂದ್ರೆ ಅವರಲ್ಲಿ ಪರಸ್ಪರ ಭಾವನೆ ಹೆಂಗ್ ಬಿಟ್ಟಿರ್ತಿದ್ರೆ, ಅಕ್ಕಿಗಿಂತ ಸುಂದರ ನಾದಿನೇ, ಅವಳೇನ್ ಹೇಳ್ತಾಳ, ಇವಳಿಗಿಂತ ಸುಂದರ ನಾಗಿದ್ದೇನೆ. ಹೆಣ್ಣಿನಲ್ಲಿ ಇದೊಂದು ಸ್ಪರ್ಧೆ ಇದ್ದೇ ಇರ್ತಿದೆ. ಹೆಣ್ಣು ಯಾವಾಗಲೂ ಎಲ್ಲರಿಗಿಂತ, ಎಲ್ಲ ಹೆಣ್ಣುಗಳಿಗಿಂತ
ತಾನು ಹೆಚ್ಚು ಸುಂದರವಾಗಿ ಕಾಣಬೇಕೆನ್ನುವಂತ ಒಂದು ಬಯಕೆ ಹೆಣ್ಣಿನಲ್ಲಿ ನಿರ್ಧಾರ ಇರ್ತದೆ. ಅದೇ ಇಲ್ಲಿ ವಾಲ್ಮೀಕಿಯವರು ಶೂರ್ಪನಖಾದಲ್ಲಿ ಹೇಳ್ತಾರೆ. ಶೂರ್ಪನಖ ಹೇಳ್ತಾರೆ, ನನ್ನ ಸೌಂದರ್ಯಕ್ಕೆ ಸೀತೆ ಸೌಂದರ್ಯ ಹೋಗ್ಲಿಕ್ಕೆ ಸೀತೆ ನನ್ನ ಮುಂದೆ ಏನೂ ಅಲ್ಲ, ಅಯೋಗ್ಯಳಲ್ಲ, ಕಿನ್ಯಾಗ ಮಾಡಿ ಬಿಟ್ಟು ಬಿಡುವ, ನೀ ನನ್ನ ಮದುವೆಯಾಗ ಅಂತ ಹೇಳ್ತಾರೆ. ಯೋಗ್ಯ ಅಲ್ಲ, ನೀ ಬಯಸಿದ ರೂಪದಲ್ಲಿ ಕಾಣುವಿನ, ನೀ ನನ್ನನ್ನು ಯಾವ್ಯಾವ ರೂಪದ ಕಾಣಕ್ ಬಯಸ್ತಿಲ್ಲ ಆ ಎಲ್ಲ ರೂಪದಲ್ಲಿ ಕಾಣ್ತೇನೆ. ನೀನ್ ದೇವಲೋಕ ಸುಂದರಿ ಅಂತ ನನ್ನನ್ನು ನೋಡ್ಬೇಕಾದ್ರೆ ನಾವು ದೇವಲೋಕ ಸುಂದರಿ ಆಗಿ ಬರ್ತೇನೆ. ಮಾನವರಲ್ಲಿ ಅತಿ ಹೆಚ್ಚು ಸುಂದರಿಯಾದ ತ್ರಿಲೋಕ ಸುಂದರಿ ಆಗ್ಬಿಟ್ರೆ ನೀ ಯಾವ ರೂಪದ ನನ್ನನ್ನು ನೋಡಾಕ ನೀ ಪ್ರಯತ್ನ ಮಾಡ್ತೀಯ, ನಿನಗೆ ಯಾವ ರೂಪ ನನ್ನ ಚಂದ ಕಾಣಿಸ್ತದ, ನಿನಗ ಆಕರ್ಷಣೀಯದಾಗ್ತದ, ಆ ರೂಪವನ್ನು ನಾನು ನಿನಗೆ ತೊಡ್ತೇನೆ, ನಿನ್ನ ಎಲ್ಲ ಬಯಕೆಗಳನ್ನ ನಾನು ಪೂರೈಸ್ತೀನಿ ಅಂತ ಹೇಳ್ತಾನೆ. ಮುಂದುವರೆದು ನಿನ್ನ ಮಡದಿಯಾಗಲು ನಾನೇ ಇದೆಲ್ಲ ನೋಡ್ಬೇಕಾದ್ರೆ ಸೀತೆಗಿಂತ ಹೆಚ್ಚು ನಿನ್ನ ಮಡದಿಯಾಗಲು ಯೋಗ್ಯತೆಯನ್ನು ಹೊಂದಿಕೊಂಡು ನಾನು ಅರ್ಹತೆ ಹೊಂದಿರುವ ನಾನು ಹೇಳ್ತಾರೆ. ವಿರೂಪ ಪ್ರಾಮಾಣಿಕ ಸೀತೆ ನಿನ್ನ ಸಹೋದರ ತಿಂದು ಅವರನ್ನು ನೆನೆಸಿ ಮುಕ್ತಿಗೊಳಿಸಿವೆ. ಅವ್ರೇನೇನು ಬೆನ್ನಕ್ಕೆ ಬಂದಲ್ಲ ಅವರಿಂದ ಮುಕ್ತಿ ಕೊಡಿಸ್ಬೇಕಾ, ಅವ್ರಿಬ್ರು ತಿಂದು ಬಿಡ್ತೇನೆ ಅಂತಾರೆ. ಇಬ್ಬರು ಸೀತೆನೂ ತಿಂತೇನೆ, ಲಕ್ಷ್ಮಣ ತಿಂತೇನೆ, ಅವ್ರೇನೇನೇನು ಉಪಯೋಗ ಇಲ್ಲವರ, ಅವರೆಲ್ಲ ನಿನಗೆ ನಿಷ್ಠರಲ್ಲ, ಅಪ್ರಾಮಾಣಿಕರಲ್ಲ ಅಂತ ಅವ್ರಿಗೆ ತಗೊಂಡು ಅಡ್ಡಾಡಬೇಡ, ಅವ್ರಿಬ್ಬರು ನಾನು ತಿಂದು ಹಾಕ್ತೇನೆ, ನೀನು ನನ್ನ ಮದುವೆ ಮಾಡ್ಕೊಂಡು ಅಂತ ಹೇಳ್ತಾರೆ. ಪರ್ವತ ಶಿಖರದಲ್ಲಿ ಆಕಾಶದಲ್ಲಿ ದಂಡಕಾರಣ್ಯದಲ್ಲಿ ಸಂಚರಿಸಿ ಭೋಗ ಸುಖ ನಾವು ಪಡೆಯೋಣ. ಅವರಿಬ್ಬರು ಇಲ್ಲೇ ಮುಗಿಸ್ಬಿಡ್ತೇನೆ ನಾನು, ನೀನು ನನ್ನ ಮದುವೆಯಾಗಿ ಹೆಂಗೆ ನೋಡೋ ಜನ ಹನುಮನ ಕಾಲಿ ಹೋಗೋಣ, ಹಾಲನ್ಗೆ ಹೋಗೋಣ, ಇಂಗ್ಲೆಂಡ್ಗೆ ಹೋಗೋಣ ಅಂತ ಹೊಂಟಿರ್ತಾರ, ಅದನ್ನ ಹೇಳ್ತಾರಾಗೆ ನಾವು ಮದುವೆಯಾಗಿ ಸಂಚರಿಸಿ ಭೋಗ ಸುಖವನ್ನ ನಾವು ಪಡೆಯೋಣ. ಎಲ್ಲೆಲ್ಲೇ ಪರ್ವತ ಶಿಖರಗಳಲ್ಲಿ ಹೋಗೋಣ, ಆಕಾಶದಲ್ಲಿ ಹರಿದಾಡೋಣ, ದಂಡಕಾರಣ್ಯದಲ್ಲಿ ಎಲ್ಲಿ ಬೇಕಾದ ಜಾಗದಾಗ ಎಲ್ಲ ಕಡೆಗೆ ಸಂಚರಿಸಿ ನಾವು ಭೋಗ ಸುಖವನ್ನ ಪಡೆಯೋಣ, ನಿಮಗೆ ಭೋಗ ಸುಖವನ್ನ ಕೊಡ್ತೇನೆ ಅಂತ ಹೇಳಿ ರಾಮನಿಗೆ ಶೂರ್ಪನಖ ಹೇಳ್ತಾನೆ. ಇನ್ನು ಮುಂದೆ ಆಕೆ ಮಾತುಗಳನ್ನು ಕೇಳಿ ರಾಮ ಯಾವ ರೀತಿಯಾಗಿ ಅದಕ್ಕೆ ಪ್ರತಿಕ್ರಿಯೆ ಮುಂದೇನು ನಿರ್ವಹಿಸ್ತಾ ಅನ್ನೋದನ್ನ ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.